ತಮಿಳುನಾಡಿನ ಕೃಷ್ಣಗಿರಿಯ ಪಟಾಕಿ ಕಾರ್ಖಾನೆಯಲ್ಲಿ ಎಷ್ಟು ಮಂದಿ ಗಾಯಗೊಂಡಿದ್ದಾರೆ, ಅದೇ ರೀತಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ. But police say this used to be a sales outlet come go down with a good stock of crackers in Krishnagiri district. And in that impact, 3 adjoining houses also got completely collapsed. And so far, 8 people have confirmed to have died and 7 injured with burn injuries, and they are being treated in the hospital. ಈ ಪಟಾಕಿ ದುರಂತಗಳು ಈ ಪಟಾಕಿ ಫ್ಯಾಕ್ಟರಿಗಳಲ್ಲಿ ಸಾಮಾನ್ಯ ಆಗ್ಬಿಡೈತೆ. ಈ ತಮಿಳುನಾಡಿನಲ್ಲಿ ಹೇಳ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಇರುವಂತಹ ಒಂದು ಫ್ಯಾಕ್ಟರಿಗಳೇ ತಮಿಳುನಾಡಿನಲ್ಲಿ ಬರೀ ಪಟಾಕಿ ಫ್ಯಾಕ್ಟರಿಗಳೇ ಜಾಸ್ತಿ ಇರುವಂತಹದ್ದು. ಬಟ್ ಈ ತರ ಸಮಸ್ಯೆಗಳು ಇಲ್ಲಿ ಆಗಾಗ ಬರ್ತಾನೆ ಇರುತ್ತೆ. ಏನೋ ಮಾಡೋದಕ್ಕಾಗಲ್ಲ, ಇವೆಲ್ಲ ಒಂದು ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ತಮಿಳುನಾಡಿನ ಕೃಷ್ಣಗಿರಿಯ ಪಟಾಕಿ ಕಂಪನಿ ಒಂದು ಸ್ಫೋಟಕ್ಕೆ ಒಳಗಾಗಿದೆ. ಈ ಸ್ಫೋಟದಿಂದ ಸುಮಾರು 8 ಮಂದಿ ಸಾವನ್ನಪ್ಪಿದ್ದಾರೆ, ಅದೇ ರೀತಿ 16 ಮಂದಿ ಗಾಯಗೊಂಡಿದ್ದಾರೆ. ಸ್ನೇಹಿತರೆ, ಈ ಪಟಾಕಿ ಕಾರ್ಖಾನೆಯಿಂದ ಸುಮಾರು ಜನ ಸಾವನ್ನಪ್ಪಿದ್ದಾರೆ. ಈ ಪಟಾಕಿ ಕಂಪನಿ ಸ್ಫೋಟಕ್ಕೆ ಒಳಗಾಗಿ ಇದರಿಂದ ಸುಮಾರು 8 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಮಿಕ್ಕಿರುವಂತಹ ಜನ 16 ಮಂದಿ ಜನ ಗಾಯವನ್ನುಗೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಬಿಲ್ಡಿಂಗ್ ನಿಂದ ಈ ಪಟಾಕಿ ಸ್ಫೋಟದಿಂದ ಒಂದು ಹೋಟೆಲ್ ಕಟ್ಟಡ ಕುಸಿದು ಬಿದ್ದಿದೆ. ಮತ್ತೆ ಅದೇ ರೀತಿ ಈ ಹಾನಿಯಿಂದ 4 ಕಟ್ಟಡಗಳು ಬಿರುಕು ಬಿಟ್ಕೊಂಡಿದೆ ಅಂತ ಹೇಳ್ಬೋದು. ಅಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದು. ಅದು ಬಿಟ್ರೆ ನೆಕ್ಸ್ಟ್ ಆ ಕಟ್ಟಡದಲ್ಲಿ ಸಿಲುಕಿರುವಂತಹ ಜನ ಎಷ್ಟು ಮಂದಿ ತಗಲಾಕೊಂಡಿದ್ದಾರೆ ಅಂತ ಇದುವರೆಗೂ ಸಿಬ್ಬಂದಿಗೂ ಸಹ ಕಂಡು ಹಿಡಿಯಲು ಸಾಧ್ಯವಾಗಿಲ್ಲ. ಪೊಲೀಸ್ನವ್ರಿಗೂ ಸಹ ಅಷ್ಟೇ ಈ ಎಷ್ಟು ಜನ ಒಳಗಡೆ ಇದ್ದಾರೆ ಅಂತ ಇನ್ನೂ ಪತ್ತೆ ಹಚ್ತಾನೆ ಇದ್ದಾರೆ. ಸುದ್ದಿ ವಿಚಾರ ಸುಮಾರು ಜನಕ್ಕೆ ಹಬ್ಬಿದ ತಕ್ಷಣ ಅಲ್ಲಿರುವಂತಹ ಹತ್ರದಲ್ಲಿರುವಂತಹ ಅಗ್ನಿಶಾಮಕ ದಳದವರು ಮತ್ತು ರಕ್ಷಣಾತ್ಮಕ ದಳದವರು ಹೋಗ್ಬಿಟ್ಟು ರಕ್ಷಣೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಘಟನೆ ನಡೆದಿರುವಂತಹ ಜಾಗದಲ್ಲಿ ಸುಮಾರು ಹಲವಾರು ರೀತಿಯ ಜನಗಳು ಗಾಯಗೊಂಡಿದ್ದಾರೆ ಅಂತ ಹೇಳ್ಬಹುದು. ಸುಮಾರು 8 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಪೊಲೀಸ್ನವರು. ಬಟ್ ಇನ್ನು ಎಷ್ಟು ಜನ ಸತ್ತಿದ್ದಾರೆ, ಇನ್ನು ಎಷ್ಟು ಜನ ಗಾಯಗೊಂಡಿದ್ದಾರೆ, ಒಳಗಡೆ ಎಷ್ಟು ಜನ ಇದ್ರು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಕೆಲಸ ಮಾಡ್ತಿರುವಂತಹ ಫ್ಯಾಕ್ಟರಿ ಸಿಬ್ಬಂದಿಗೂ ಸಹ ಗೊತ್ತಿರಲಿಲ್ಲ. ಈ ಬೆಂಕಿ ಏನಕ್ಕೋಸ್ಕರ ಹತ್ಕೊಳ್ತು ಅಂದ್ರೆ ಏನೋ ಯಾವಾಗ ಬೇಕಾದ್ರೂ ಫೈರ್ ಹತ್ಕೊಳ್ಬಹುದು, ಯಾವುದೇ ಬಿಲ್ಡಿಂಗ್ ಆಗ್ಲಿ ಯಾವುದೇ ಕಟ್ಟಡ ಆಗ್ಲಿ. ಸ್ನೇಹಿತರೆ, ಈ ಬೆಂಕಿ ಹತ್ಕೊಳ್ಳೋದಕ್ಕೆ ಏನೋ ಒಂದು ರೀಸನ್ ಏನಾದ್ರು ಬೇಕಾ, ಯಾವ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ. ತುಂಬಾ ಅಂದ್ರೆ ತುಂಬಾ ಹಾನಿ ಆಗಿದೆ ಅಂತ ಹೇಳ್ಬಹುದು. ಈ ಪಟಾಕಿ ಫ್ಯಾಕ್ಟರಿಗಳಿಂದ ಏನೆಲ್ಲ ಪರಿಣಾಮಗಳು ಉಂಟಾಗಿದೆ ಅಂತ ನೀವು ಇದರ ಫೋಟೋಸ್ ಗಳಲ್ಲಿ ನೋಡ್ತಾ ಇದ್ದೀರಾ. ಬಟ್ ಎಷ್ಟು ಸಮಸ್ಯೆ ಆಗಿದೆ ಹೇಳಿ ಸ್ನೇಹಿತರೆ. ಹೀಗಾಗಲೇ ನಡೆದಿರುವಂತಹ ದುರಂತದಿಂದ ಸುಮಾರು ಜನಗಳಿಗೆ, ಸುಮಾರು ಕಟ್ಟಡಗಳಿಗೆ ಹಾನಿಯಾಗಿದೆ ಅಂತ ಹೇಳ್ಬೋದು. ಬಟ್ ಈ ಘಟನೆ ನಡೆಯೋದಕ್ಕೆ ಏನಾದರೂ ಒಂದು ರೀಸನ್ ಏನಾದರೂ ಬೇಕಾ? ಏನೂ ಇಲ್ಲ. ಈ ಅಗ್ನಿ ಅನ್ನೋದು ಯಾವಾಗ ಬೇಕಾದರೂ ಯಾವ ಬಿಲ್ಡಿಂಗ್ ಮೇಲೆ ಬೇಕಾದರೂ ಅದು ಎಮರ್ಜೆನ್ಸಿ ಥರ ಅಪಘಾತ. ಅದನ್ನು ಯಾರು ಸಹ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ಅಲ್ಲದೆ ಇದು ಮೊದಲನೇದಾಗಿ ಅದು ಬೇರೆ. ಇದು ಪಟಾಕಿ ಫ್ಯಾಕ್ಟ್ರಿ ಒಂದು ಸ್ವಲ್ಪ ಕಿಡಿ ಹತ್ಕೊಳ್ತು ಅಂದರೆ ಇಡೀ ಫ್ಯಾಕ್ಟ್ರಿಯಲ್ಲೋ ಅಕ್ಕಪಕ್ಕದಲ್ಲಿರುವಂತಹ ಕೆಲವೊಂದು ಮನೆಗಳು, ಕೆಲವೊಂದು ಜನಗಳಿಗೆ ಹಾನಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಇರುವಂತಹ ಒಂದು ಫ್ಯಾಕ್ಟ್ರಿ ಇದು. ಇಂಥ ಫ್ಯಾಕ್ಟ್ರಿಗಳೆಲ್ಲ ಸುಮಾರು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಯಾಕೆಂದರೆ ಒಳಗಡೆ ಯಾವುದೇ ರೀತಿ ಸೆಕ್ಯೂರಿಟಿ ಮಾಡಿರ್ತಾರೆ, ಅದ್ರ ಮೇಲೆ ಇದಾಗಿರುತ್ತೆ. ಬಟ್ ಆ ಸೆಕ್ಯೂರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಟೈಮ್ನಲ್ಲೂ ಸಹ ನಾವು ಸೇಫ್ಟಿ ಝೋನಿಂದ ಆಚೆ ಹೋಗಬಾರ್ದು. ನಾವು ಯಾವಾಗಲೂ ಅಷ್ಟೇ ಸೇಫ್ಟಿಯಾಗಿರಬೇಕು. ಇಂತಹ ಡೇಂಜರಸ್ ಫ್ಯಾಕ್ಟ್ರಿಗಳು ಯಾವ್ಯಾವ ಇದ್ದಾವೆ ಅಂಥವೆಲ್ಲ ತುಂಬ ಸೇಫ್ಟಿಯಲ್ಲೇ ಇರಬೇಕು. ನಾವು ಆವಾಗ ಸೇಫ್ಟಿ, ನಮ್ಮ ಏನು ಫ್ಯಾಕ್ಟ್ರಿಗಳಿಗೆ ಸೇಫ್ಟಿ ಇರುತ್ತಲ್ಲ ಅದನ್ನೆಲ್ಲ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಮಾಡಿಕೊಂಡ್ರೆ ನಾವು ಸುಮಾರು ಸಮಸ್ಯೆಗಳನ್ನು ತಡೆಗಟ್ಟೋದಕ್ಕೆ ಇದೊಂದು ಸಣ್ಣ ಪ್ರಯತ್ನ ಅಂತಲೇ ಹೇಳ್ಬಹುದು. ಇವೆಲ್ಲ ತುಂಬ ಮುಂದಾಲೋಚನೆಯಿಂದ ನಾವು ಈ ಥರ ಫ್ಯಾಕ್ಟ್ರಿಗಳು, ಈ ಥರ ಪಟಾಕಿ ಫ್ಯಾಕ್ಟ್ರಿಗಳು ಇರ್ತಾವಲ್ಲ, ಇದರ ಮುಂದಾಲೋಚನೆಯಿಂದ ನಾವು ಫುಲ್ಲು ಕೇರ್ಫುಲ್ ಆಗಿರಬೇಕಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಗ್ನಿ ದುರಂತ ಅವೆಲ್ಲ ಅಪಘಾತ ಅಂತಲೇ ಹೇಳ್ಬೋದು. ಆಕ್ಸಿಡೆಂಟ್ ಯಾವ್ಯಾವ ಟೈಮಲ್ಲಿ ಏನೇನಾಗುತ್ತೋ ಗೊತ್ತಾಗಲ್ಲ. ಬಟ್ ಆಕಸ್ಮಿಕವಾಗಿ ಆಗಿರುವಂತಹ ಒಂದು ಅಪಘಾತ ಅಂತಲೇ ಹೇಳ್ಬೋದು. ಈ ಪಟಾಕಿ ಕಾರ್ಖಾನೆ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಸುಮಾರು ಜನ ಕೆಲಸದವರು, ಸುಮಾರು ಜನಕ್ಕೆ ಗಾಯ ಆಗಿದೆ. ಯಾರ್ಯಾರು ಈ ದುರಂತಕ್ಕೆ ಒಳಗಾಗಿ ಯಾರ್ಯಾರು ಸಾವನ್ನಪ್ಪಿದಾರೋ, ಎಷ್ಟು ಬಡ ಕುಟುಂಬದವರಾಗಿರ್ತಾರೋ. ಆ ಪಟಾಕಿ ಏನು ಅವಶ್ಯಕತೆನೇ ಇಲ್ಲ ನಮಗೆ. ಏನಕ್ಕೆ ಅವಶ್ಯಕತೆ ಇದೆ? ಅದು ಏನಾದರೂ ದೀಪಾವಳಿ ಹಬ್ಬ ಬಂದರೆ ಯಾರಾದರೂ ಗೆಸ್ಟ್ಗಳು, ಯಾರಾದರೂ ಬೇರೆ ಥರದವರು, ಏನಾದ್ರು ರಾಜಕೀಯದವರು, ಆ ಥರದವ್ರು ಏನಾದರೂ ಬಂದರೆ ಈ ಪಟಾಕಿಗಳನ್ನ ಹಚ್ತಾರೆ. ಬಟ್ ಇವೆಲ್ಲ ನಮ್ಗೆ ಯೂಸೇ ಇಲ್ಲ. ಏನಕ್ಕೆ ಈ ಕಾರ್ಖಾನೆಯಿಂದ ಸುಮಾರು ಜನಕ್ಕೆ, ಸುಮಾರು ಅವ್ರ ಫ್ಯಾಮಿಲಿ ಏನಾಗಿರಬೇಡ, ಅದ್ರ ಬಗ್ಗೆನೂ ಸಹ ಆ ಕಂಪ್ನಿಯವರು ಯೋಚನೆ ಮಾಡಬೇಕು. ನಾವು ಸಹ ಯೋಚನೆ ಮಾಡಬೇಕು.